ಮಾಡ್ಬೇಕು ಇವತ್ತು. ಇದ್ಯಾರು ಎಂತ ಮಾರೆ ಹೊರಗೆ ಕೂತ್ಕೊಂಡಿದ್ದಿ? ನಂಗೆ ಅಲ್ಲೇ ನಿಂತು ಸಾಕಾಯ್ತು, ಇವತ್ತು ಒಂದ್ಸಲ ಕೂತ್ಕೊಂಡು ಮಾಡುವಂತ. ಹೌದು, ಕಿಚನ್ ಸ್ವಲ್ಪ ಇವತ್ತು ಬೆಳಿಗ್ಗೆಯಿಂದ ಫ್ರೀ ಇರಲಿಲ್ಲ. ಮತ್ತು ಇವತ್ತೊಂದು ಡ್ಯಾನ್ಸ್ ವಿಡಿಯೋ ಎಲ್ಲ ಮಾಡಿದ್ದೇನೆ. ಇವರಿಗೊಂದು ಡ್ಯಾನ್ಸ್ ಹೇಳಿಕೊಡೋದ್ರಲ್ಲಿ ಉಂಟಲ್ಲ, ಕೂತ್ಕೊಂಡೆ. ಯಪ್ಪ ನಂದು ಇಡೀ ದಿನ ವೇಸ್ಟ್ ಆಯ್ತು ಇವರಿಗೊಂದು ಡ್ಯಾನ್ಸ್ ಹೇಳಿಕೊಡೋದ್ರಲ್ಲಿ. ಹೌದಾ? ಎಸ್, ಹಾಗೆ ನಾನು ಇವತ್ತು ಇಲ್ಲಿ ಮಾಡುವ ಅಂತ ಅನ್ಕೊಂಡೆ. ಎಂತ ಮಾಡುದು ಇವತ್ತು? ಇವತ್ತು ಪಫ್ಸ್. ಎಗ್ ಪಫ್ಸಾ? ಎಗ್ ತಿನ್ನೋರಿಗೆ ಎಗ್ ಪಫ್ಸ್, ವೆಜ್ ತಿನ್ನೋರಿಗೆ ವೆಜ್ ಅಷ್ಟೇ. ನಾನ್ ವೆಜ್ ಇವತ್ತು. ನೀವು ಯಾವಾಗಲೂ ನಾನ್ ವೆಜ್ ಬೇಡಿ, ಕೇಳುವುದೇ ಬೇಡ. ಸೊ ಈಗ ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ಇದರಲ್ಲಿ, ಆಯಿತಾ? ಎಷ್ಟಾಗ್ತದೆ ನನಗೆ ಗೊತ್ತಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಎಷ್ಟು? ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆಯ್ತಾ? ಕಷ್ಟದ ಕೆಲಸ ಮಾತ್ರ ಇದು. ಇಷ್ಟು ಸತಿ ಹಿಟ್ಟು ಮಾಡಿದ್ದೀನಿ ನೀನು, ಇನ್ನೂ ಆದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ತೋರಿಸ್ಬೇಕು ಆಯ್ತಾ? ಯಾರಿಗೆ ಇದು ಮಾಡಿದ್ರು ಸಹ ಕಷ್ಟವೇ ಆಗೋದು. ಎಂತ ಖುಷಿಯಲ್ಲಿ ಮಾಡ್ತಾರ ಹಿಟ್ಟನ್ನು ಇದು ಮಾಡಲಿಕ್ಕೆ? ಯಾರು ಖುಷಿಯಲ್ಲಿ ಯಾರು ಮಾಡುವುದಿಲ್ಲ ಇದನ್ನು ಹೇಳಿದ್ದು. ಇಷ್ಟವ ಎಗ್ ಪಪ್ಸ್? ನಾವು ಚಿಕ್ಕದಿರುವಾಗ ಸ್ಕೂಲಲ್ಲಿ ಎಗ್ ಪಪ್ಸ್ ಇರಲಿಲ್ಲ. ನಾನು ಹೇಳುದಾ ಮುಂದೆ ಅಂತ ಹೇಳ್ತೀರಾ ಅಂತ? ಒಂದು ಸಲಕ್ಕೆ 4-5 ತಿಂತಿದ್ದೆ ಅಂತ ಒಂದು ಡೈಲಾಗ್ ಹೊಡಿತೀರಾ? ಹೌದು. ಅಂದ್ರೆ ನಾನು ಕಾಸರಗೋಡಲ್ಲಿ ಚಿನ್ಮಯ ವಿದ್ಯಾಲಯ ಅಂತ ಒಂದು ಸ್ಕೂಲ್ ಉಂಟು, ಸ್ವಾಮೀಜಿ ಅವರದ್ದು. ಅಲ್ಲಿ ಕಲ್ತದ್ದು. ನೀವು ಕೇಳಿರ್ಬೋದು. ಇಲ್ಲಿ ಉಂಟಾ ಮಂಗಳೂರಲ್ಲಿ? ಗೊತ್ತಿಲ್ಲ, ಉಂಟಾ ಅಂತ. ನಿಮಗೆ ಗೊತ್ತಿರ್ಬೇಕು, ನಂಗೆ ಅಂತ. ಈಗ ಶೀತ ಆಗಿದೆ ನನಗೆ. ಸೊ ನಾವು ಅಲ್ಲಿ ಇಂಟರ್ವೆಲ್ ಅಲ್ಲಿ ಒಂದು 10ವರೆಗೆ ಇಂಟರ್ವೆಲ್, 10ವರೆಗೆ 11 ಗಂಟೆ ಇಂಟರ್ವೆಲ್ ಇರ್ತಿತ್ತು. ಆಗ ನಾವು ನಮ್ಮ ಕ್ಯಾಂಟೀನ್ ಇತ್ತು, ಅಲ್ಲಿ ವೆಜ್ ಮಾತ್ರ, ವೆಜ್ ಪಫ್ಸ್. ಅದು ನಾವು ತಿನ್ಬೇಕಾದ್ರೆ ಎಲ್ಲರಿಗೆ ಇಂಟರ್ವೆಲ್ ಸೇಮ್ ಟೈಮ್ ಅಲ್ಲಿ ಎಲ್ಲರೂ ಓಡುದು ನೋಡ್ಬೇಕಿತ್ತು. ಅಂದ್ರೆ ಒಂದು 50 ಪಫ್ಸ್ ಇರ್ಬೋದು ಅವರ ಹತ್ರ. ಅದು 50 ನನ್ಗೆ ಒಂದು 10 ಅಲ್ಲ. ಆಗ ನನ್ಗೆ ಮನೆಯಿಂದ ಎಷ್ಟು, ಸ್ಕೂಲಲ್ಲಿ ಒಂದು 20 ವರ್ಷ ಮುಂಚೆ ಸ್ಕೂಲಲ್ಲಿ ನನ್ಗೆ ದಿನಕ್ಕೆ 20 ರೂಪಾಯಿ ಕೊಡ್ತಿದ್ರು. ಸೊ ಲಂಚಿಗೆ 10 ರೂಪಾಯಿ, 10-12 ರೂಪಾಯಿ ಮೀಲ್ಸಿಗೆ, ಮತ್ತೆ ಪಫ್ಸಿಗೆ 5 ರೂಪಾಯಿ, ಮತ್ತೆ ಬಸ್ಸಿಗೆ 50 ಪೈಸೆ ಇತ್ತು. ನನಗೆ ಈಗ ಅನಿಸ್ತಾ ಉಂಟು 5 ರೂಪೀಸ್ ಕೊಟ್ಟು ಪಫ್ಸ್ ತಿಂತಿದ್ವಲ್ಲ, ಆಕ್ಚುಲಿ ಎಷ್ಟು ಕಷ್ಟ ಉಂಟು ಗೊತ್ತಾ? ಹೌದು. ಸೊ ನಾನು ಎಂತ ಮಾಡ್ತಿದ್ದೆ, ಹೋಗಿ ಓಡಿ ಒಂದು 3-4 ಪಫ್ಸ್ ತೆಗೆದು ಬಲ್ಕಲ್ಲಿ, ಮತ್ತೆ ಸಿಕ್ಕಿದ್ರೆ ಸಿಕ್ಕಿತ್ತು, ಸಿಕ್ಲಿಲ್ಲ ಆದ್ರೆ ಹೀಗೆ ಮಾಡಿ ಬರುದು. ಗೊತ್ತಾಯ್ತಾ? ಹಿಟ್ಟು ರೆಡಿ ಆಗಿದೆ. ಇವತ್ತು ಬೇರೆ ಟೈಪ್ ಹಿಟ್ಟಲ್ಲ, ಇದನ್ನ ಜಾರ್ತದೆ. ನೀವು ಮೊನ್ನೆ ತುಕುಡಿ ಮಾಡಿ ಅವಸ್ಥೆ ಮಾಡಿದ್ರೆ ಸಾಕು. ಕಟ್ಟರ್ ಈ ಸಲ ಕಟ್ಟರ್ ಇಲ್ಲ, ಶಾರ್ಪ್ ಅಷ್ಟೇನಿಲ್ಲ. ಇವತ್ತು ಕಟ್ಟರ್ ತಂದಿದೆ. ನೀವು ಹೀಗೆ ಮಾಡುದು ಬೇಡ, ನನ್ನ ಮೇಲೆ ಹಾಕುದು ಬೇಡ. ಈಗ ಕಟ್ ಹೀಗೆ ಅಲ್ಲ, ಹಾಗೆ ಕಟ್ ಮಾಡುದು, ಹಾಗೆ ಅಲ್ಲ. ಇಡಿ ತೋರಿಸ್ತೇನೆ, ಇಡಿ. ಇದು ನೀನು ಹೀಗೆ ಮಾಡಿದ್ ನೈಫಲ್ಲಿ ಕಟ್ ಮಾಡ್ಬೋದಲ್ಲ, ಅದಕ್ಕೆ ಇಲ್ಲಿಂದ ಹೀಗೆ ತರುದು. ಗೊತ್ತಾಯ್ತಾ? ಹಾಗೆ ಅಲ್ವಾ ಮಾಡಿದ್ದು? ನೀನು ಹಾಗೆ ಮಾಡಿದಲ್ಲ, ನೀನು ಇಲ್ಲಿ ಮೇಲೆ ಇಟ್ಟು ಹೀಗೆ ಮಾಡಿದ್ದು. ಇಲ್ಲ, ಈಗ ಚಿಕ್ಕದು ಮಾಡಿ ನೋಡಿ, ಎಷ್ಟು ಚಂದ ಕಟ್ ಆಗ್ತಾಳೆ ನೋಡಿ. ಹೌದಾ ಅಲ್ವಾ? ಎಸ್ ಹೌದು ಸಾಹೇಬ್ರೆ. ಅದನ್ನು ಈಗ ರೌಂಡಿಗೆ ಮಾಡ್ಕೊಳ್ಳೋದಾಯ್ತಾ? ಈಗ ಎಕ್ಸ್ಪರ್ಟ್ ಆಗಿದೆ ನಾನು ಉಂಡೆ ಕಟ್ಟೋದ್ರಲ್ಲಿ. ಈಗ ಎಂತ ಮಾಡಬೇಕಂದ್ರೆ, ಇಲ್ಲಿ ನಾವು ಬಟರನ್ನು ಮೆಲ್ಟ್ ಮಾಡಿ ಇಟ್ಟಿದ್ದೇವೆ ಆಯಿತಾ? ಅದನ್ನೀಗ ಇದ್ರ ಮೇಲೆ ಹಾಕ್ತೇನೆ. ಸಾಕಷ್ಟು ಬಟರ್ ಎಷ್ಟು ಸಾಕ್ಬೋದು. ಈಗ ಇದನ್ನು ಹೀಗೆ ಸಪರ ಹೀಗೆ ಮಾಡೋದಾಯ್ತಾ? ಅದಂದರೆ ಅದರಲ್ಲಿ ತೇಲಾಡ್ತಿರ್ಬೇಕು, ಅದಕ್ಕೆ ಹೀಗೆ ಹಾಕೋದು, ಒಂದು ಸೈಡ್ ಮತ್ತೆ ಹೀಗೆ ಉಲ್ಟಾ ಹಾಕೋದು. ನೋಡಿ, ಹೀಗೆ ಅದು ಬಟರಲ್ಲಿ ನೆನಿಬೇಕು. ಆ್ಯಕ್ಚುಲಿ ಇದು ಹೆಲ್ದಿ ಅಂತ ಅಲ್ಲ, ಬಟ್ ಒಮ್ಮೊಮ್ಮೆ ತಿನ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಷ್ಟ ಆಗೋದಿಲ್ಲ. ಯಾಕೆ ಗೊತ್ತಾ? ಈ ಥರ ಬಟರೆಲ್ಲ ಹಾಕಿ ತಿಂದರೆ ಮತ್ತೆ ಏನಿಲ್ಲ. ಬಟ್ ನಾವು ಒಬ್ಬರೇ ಏನು ತಿನ್ನೋದಿಲ್ಲ, ಮನೆಯಲ್ಲಿ ಒಂದು 8 ಜನ ಇದ್ದೇವೆ. ಸೊ ಎಲ್ರಿಗೂ ಕೊಟ್ಟು ತಿನ್ನುವಾಗ ಕರೆಕ್ಟ್ ಆಗ್ತದೆ. ಒಂದೊಂದು ಅದು ಅಪರೂಪಕ್ಕೆ, ನೋ ಪ್ರಾಬ್ಲಮ್. ಓಕೆ, ಈಗ ಸ್ಟಫಿಂಗಿಗೆ ರೆಡಿ ಮಾಡಿಕೊಳ್ಳುವ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೀಗ ಗಂಡ ಕಟ್ ಮಾಡಿ ಇಟ್ಟಿದ್ದ ಆನಿಯನ್ನನ್ನು ಎಷ್ಟು ಚಂದ ಮಾಡಿ ಕಟ್ ಮಾಡಿದ್ದಾನೆ ನೋಡಿ. ಅಯ್ಯೋ, ಬಿಸು. 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳುವ.
ಸಾಕಲ್ಲ. ಚಿಲ್ಲಿ ಒಂದೆರಡು ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಕೆಲವರು ಪೇಸ್ಟ್ ಮಾಡಿ ಸಹ ಹಾಕ್ತಾರೆ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆಯ್ತಾ. ಆಲಸ್ಯ ಅಲ್ಲ, ಅದೇ ನೀವೇ ಕಟ್ ಮಾಡಿ ಕೊಟ್ಟಿದ್ದೀರಾ, ನಾನು ಹೇಳಿದ್ದು. ಓಕೆನಾ? ಘಾಟ್ ಬರ್ತದೆ. ಇರಿ ಮಾರೆ ಸ್ವಲ್ಪ ಎಲ್ಲ ಅರ್ಜೆಂಟ್. ಕರಿಬೇವನ್ನು ಹಾಕ್ತಿದ್ದಾನೆ. ನಮ್ಮಿಬ್ಬರಲ್ಲಿ ಇಬ್ಬರಿಗೂ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಉಂಟು, ಅದೊಂದು ಬಚಾವ್ ಅಲ್ವಾ. ಚಿಲ್ಲಿ ಪೌಡರ್ ಒಂದು ಅರ್ಧ ಹಾಕೊಳ್ತೇನೆ, ಮತ್ತು ಖಾರ ಜಾಸ್ತಿ ಆದರೆ ಅಲ್ಲಿ ಚಿಲ್ಲಿ ಸಹ ಹಾಕ್ಕೊಂಡಿದ್ದೇನಲ್ಲ. ಕೊತ್ತಂಬರಿ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೇನೆ. ಗರಂ ಮಸಾಲ ಒಂದು 1/4 ಸ್ಪೂನ್ ಹಾಕ್ಕೊಳ್ತೇನೆ. ಟರ್ಮರಿಕ್ ಒಂದು 1/4 ಸ್ಪೂನು. ಆದ ಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಈಗ ಲಾಸ್ಟ್ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಬಿಡುವ ಆಯಿತಾ. ಆಗ ಸ್ಟಫಿಂಗ್ ರೆಡಿ ಆಗ್ತದೆ. ಇನ್ನು ನೆಕ್ಸ್ಟ್ ಇದೆ ಮಾರಿ ಹಬ್ಬ ನನಗೆ, ಅದು ಹೌದು. ಎಂತ ಮರ್ರೆ ಇದು ಹೊಟ್ಟೆ ಎಲ್ಲ ಆಗ್ತಾ ಉಂಟು ಆಯಿತಾ. ಇದನ್ನು ಹೀಗೆ ಹಾಕಬೇಕು, ಹೀಗೆ ಹಾಕಬೇಕು, ಹೀಗೆ ಹಾಕಿ ಅಷ್ಟೇ. ಹೇರಿ ಚಂದ ಬಂದಿರಿ. 1 2 3 4 ಪುರಾಕೆ ಬ್ರಷ್ ಮಾಡಿದ್ದೆ. ಸೊ ಅವಳಿಗೊಂದು ಐಡಿಯಾ ಬಂತು. ಲಾಸ್ಟ್ ಒಂದು ಎರಡನ್ನು, ಇದೊಂದು ಎಗ್, ಇದು ವೆಜ್. ಸೊ ಅದನ್ನು ಡಬಲ್ ಲೇಯರ್ ಮಾಡಿ ಏನೋ ಮಾಡಿದ್ದಾಳೆ. ಸೊ ಅದು ಸೈಜ್ ಸ್ವಲ್ಪ ದೊಡ್ಡದಿದೆ, ಬಾಕಿ ಎಲ್ಲ ಸೈಜ್ ಸ್ವಲ್ಪ ಚಿಕ್ಕದು. ಸೊ ಇದೆರಡು ವೆಜ್, ಇದೆಲ್ಲ ಎಗ್ ಪಫ್ಸ್. ಸೊ ಇದನ್ನು ಒಳಗೆ ಹಾಕ್ತೇವೆ ಓವನ್ ಇದು. ಓಕೆ, ಬಾಯ್ ಬಾಯ್. ನೋಡುವ ಎಂತ ಆಗ್ತದೆ. ಅದು ಕೆಳಗೆದು ಯಾಕೆ ಇರುದಂತ ನನಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಈಗ ತೆಗಿತೇನೆ ನಾನು, ಕೆಳಗೆದು ಬೇಡ. 200 degrees ಫಾರ್ 25 minutes ಅಂತ ಹೇಳಿದೆ, ಬಟ್ 25 minutes ಬೇಡ ಅಂತ ಕಾಣ್ತದೆ. ಸೊ 23 minutes ಇಡುವ. ನಾನು ಸ್ಟಾರ್ಟ್ ಮಾಡ್ತೇನೆ, ಮತ್ತೆ ನೋಡುವ ಹೇಗೆ ಆಗ್ತದಂತ. ಇದೀಗ ಗಮ್ಮತ್ತುಂಟು. ಇವರೀಗ ಎಗ್ಗಿದಾದ್ರೂ ಏನೋ ಒಂದಾಗಿದೆ, ನಂದು ವೆಜ್ ಕಲ್ಲರ್ ಬರಲಿಲ್ಲ ಮಾರ್ರೆ ಅವಸ್ಥೆ. ಅದು ನಿಮ್ಮದು ಒಳ್ಳೆ ಆಗಿದೆ ನೋಡಿ. ಈಗ ನೋಡಿ ಟ್ರುಕ್ ಅದು ಸೌಂಡ್ ಬರ್ತದೆ. ನನಗೆ ಯಾವಾಗಲೂ ಒಂದು ಆಸೆ ಆಯ್ತು, ಅದು ಬ್ರೆಡ್ ಅನ್ನು ಅವರೆಲ್ಲರೂ ಕ್ರಕ್ ಕ್ರಕ್ ಮಾಡ್ತಾರಲ್ಲ ಸೌಂಡ್, ನನಗೊಂದು ಆಸೆ ಆಯ್ತು. ಈಗ ಕಚ್ಲಿಕ್ಕೆ ಆಗ್ತದಲ್ಲ. 3 2 1 ಮತ್ತೆ ಎಂತ ಗೊತ್ತಾ, ನಾನು ಅದು ಎಕ್ಸ್ಟ್ರಾ ಇದು ಮಾಡಿದಲ್ಲ, ಅದು ಬೇಡ ಇತ್ತಾ ಅಂತ. ಅದೇ ನಾನು ಮಾಡುವಾಗ ಎಲ್ಲ ನಿಮ್ದೊಂದು ಅಧಿಕ ಪ್ರಸಂಗ ಇರ್ತದೆ. ಹೌದು, ಅದು 3 ನಿಮಿಷ ಹಾಕಿದಲ್ಲ, ಅದು ಬೇಡ ಇತ್ತ ಅಂತ. ಯಾಕಂದ್ರೆ ಇದೀಗ ಪಫ್ಸ್ ಉಂಟಲ್ಲ, ಸ್ವಲ್ಪ ಬಲ ಬಂದಿದೆ ಪಫ್ಸಿಗೆ. ಓಕೆ, ನಂದು ವೆಜ್ ಇದರಲ್ಲಿ ಎಂತ ಎಗ್ ಅಂತ ಹಾಕಲಿಲ್ಲ. ಸೊ ಅದು ಎಕ್ಸ್ಟ್ರಾ ಇವರು ಪುನಃ ಹೋಗಿ ಎಗ್ಗನ್ನೆಲ್ಲ ಏನು ಬ್ರಷಲ್ಲಿ ಇದು ಮಾಡಿ ಬಂದಿದ್ರು ಆಗ ಅವರದಕ್ಕೆ. ಸೊ ಮತ್ತೆ 3 minutes ಜಾಸ್ತಿ ಇಟ್ಟಿದ್ರು. ಸೊ ಮೋಸ್ಟ್ಲಿ ಅದು ಇನ್ನೂ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಆಗಿದೆ ಏನೋ. ಬಟ್ ನಂದು ವೆಜ್ ಆ್ಯಕ್ಚುಲಿ ಒಳ್ಳೆಯದಾಗಿದೆ. ಆಯ್ತಲ್ಲ, ಆಗ್ಬೋದಲ್ಲ ನಾವು ಇವತ್ತು ವಿಡಿಯೋ ಮಾಡಿದ್ದು, ಡ್ಯಾನ್ಸ್ ಎಲ್ಲ ಮಾಡಿ. ಇನ್ಮೇಲಾದ್ರೂ ಗೊತ್ತಾಯ್ತಲ್ಲ, ನಾನು ಮಾಡುವಾಗ ನನ್ನ ಪಾಡಿಗೆ ಬಿಡ್ಬೇಕು. ಎಕ್ಸ್ಟ್ರಾ ಬಂದು ಅಲ್ಲಿ ಎಂತ ಹೇಳ್ದೆ, ಏನೋ ಒಂದು ಹೇಳ್ತಾರಲ್ಲ, ಕಡ್ಡೆ ಆಡ್ಸ್ಲಿಕ್ಕೆ ಬರಬಾರ್ದೇನು, ಮಾಡಬಾರ್ದು ಅದನ್ನು. ಬರುದಿಲ್ಲ ಆಯ್ತಾ. ಅವರಿಗೆ ಬರ್ಲಿಕ್ಕೆ ಹೇಳಿ ನೆಕ್ಸ್ಟ್ ಟೈಮ್ ಕೂಡ. ನೀವು ಸಹ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ತಿನ್ನಿ ಆಯ್ತಾ. 20 ನಿಮಿಷ ಸಾಕಲ್ಲ, ಧಾರಾಳ. ಸರಿ, ಬಾಯ್.